ಅಪೆಕ್ಸ್ ಬ್ಯಾಂಕ್ ಹಾಗೂ ಕೆಎಂಎಫ್ ಗಾದಿಗೆ ಡಿಕೆಶಿ ಕಣ್ಣನ್ನ ಹಾಕಿದ್ದಾರೆ. ಎರಡು ಸಂಸ್ಥೆಗೆ ಸಂಬಂಧಿಕರನ್ನ ಅಧ್ಯಕ್ಷರನ್ನಾಗಿ ಮಾಡಲು ಡಿಕೆ ತಂತ್ರ. ಅಪೆಕ್ಸ್ ಬ್ಯಾಂಕ್ ಹಾಗೂ ಕೆಎಂಎಫ್ ಗಾದಿಗೆ ಡಿಕೆಶಿ ಕಣ್ಣು. ಎರಡು ಸಂಸ್ಥೆಗೆ ಸಂಬಂಧಿಕರನ್ನ ಅಧ್ಯಕ್ಷರನ್ನಾಗಿ ಮಾಡಲು ಡಿಕೆಯ ರಣತಂತ್ರ. ರಾಜಕೀಯ ನೆಟ್ವರ್ಕ್ನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರುವಂತಹ ಅಪೆಕ್ಸ್ ಬ್ಯಾಂಕ್, ಕೆಎಂಎಫ್ ಹೀಗಾಗಿ ತಮ್ಮ ಆಪ್ತರನ್ನೇ ಅಧ್ಯಕ್ಷರನ್ನಾಗಿ ಮಾಡುವುದು ಡಿಕೆಶಿಯ ಲೆಕ್ಕಾಚಾರ ಇದೆ. ಭವಿಷ್ಯದ ರಾಜಕೀಯ ವಿಸ್ತರಣೆಗೆ ತಳಮಟ್ಟದ ಹಿಡಿತವನ್ನ ಸಾಧಿಸಲು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ. ಆದ್ರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ರವಿ ತರೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಂಬಂಧಿಯನ್ನ ಪಟ್ಟದಲ್ಲಿ ಕೂರಿಸಿದ್ರೆ ಸಹಕಾರ ಆಗುತ್ತೆ ಅನ್ನುವಂಥದ್ದು. ಆದರೆ ರಾಜಣ್ಣ ಅವರು ಸಹಕಾರಿ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಪ್ರಭಾವಿ ವ್ಯಕ್ತಿ. ಮಂತ್ರಿ ಸ್ಥಾನ ಕಳೆದುಕೊಂಡ ರಾಜಣ್ಣಗೆ ಅಪೆಕ್ಸ್ ಪಟ್ಟ ಅನಿವಾರ್ಯ ಆಗಿದೆ ಸದ್ಯಕ್ಕೆ. ಹೀಗಾಗಿ ಅಧ್ಯಕ್ಷ ಸ್ಥಾನವನ್ನ ಸುಲಭವಾಗಿ ಕೈಬಿಡುವ ಸಾಧ್ಯತೆ ಸಹಿತ ಅಲ್ಲಿ ಇಲ್ಲ. ಅಪೆಕ್ಸ್ ಬ್ಯಾಂಕ್ ಹಾಗೂ ಕೆಎಂಎಫ್ ಗಾದಿಗೆ ಡಿಕೆ ಶಿವಕುಮಾರ್ ಕಣ್ಣು. ಎರಡು ಸಂಸ್ಥೆಗೆ ಸಂಬಂಧಿಕರನ್ನ ಅಧ್ಯಕ್ಷರನ್ನಾಗಿ ಮಾಡಲು ಡಿಕೆಯ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ರಾಜಕೀಯ ನೆಟ್ವರ್ಕ್ನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರುವಂತಹ ಅಪೆಕ್ಸ್ ಬ್ಯಾಂಕ್ ಮತ್ತು ಕೆಎಂಎಫ್ ಹೀಗಾಗಿ ತಮ್ಮ ಆಪ್ತರನ್ನೇ ಅಧ್ಯಕ್ಷರನ್ನಾಗಿ ಮಾಡುವುದು ಡಿಕೆಶಿಯ ಲೆಕ್ಕಾಚಾರ ಒಂದ್ ಕಡೆ. ಭವಿಷ್ಯದ ರಾಜಕೀಯ ವಿಸ್ತರಣೆಗೆ ತಳಮಟ್ಟದ ಹಿಡಿತವನ್ನ ಸಾಧಿಸಲು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣ ಸಾಕಷ್ಟು ನಿರಂತರ ಪ್ರಯತ್ನದಲ್ಲಿದ್ದಾರೆ. ಆದರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ರವಿ ತರೋದು ಡಿಕೆಯ ಪ್ಲಾನ್ ಆಗಿದೆ. ಸಂಬಂಧಿಯನ್ನ ಪಟ್ಟದಲ್ಲಿ ಕೂರಿಸಿದ್ರೆ ಸಹಕಾರಿ ಕ್ಷೇತ್ರದ ಮೇಲೆ ಹಿಡಿತ ಸಿಗುತ್ತೆ ಅನ್ನುವಂಥದ್ದು ಡಿಕೆಶಿಯ ಪ್ಲಾನ್. ಆದರೆ ರಾಜಣ್ಣ ಅವರು ಸಹಿತ ಸಹಕಾರಿ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಪ್ರಭಾವಿ ವ್ಯಕ್ತಿ. ಮಂತ್ರಿ ಸ್ಥಾನ ಕಳೆದುಕೊಂಡ ರಾಜಣ್ಣಗೆ ಅಪೆಕ್ಸ್ ಪಟ್ಟ ಅನಿವಾರ್ಯ, ಅವಶ್ಯಕ. ಹೀಗಾಗಿ ಅಧ್ಯಕ್ಷ ಸ್ಥಾನವನ್ನ ಸುಲಭವಾಗಿ ಕೈಬಿಡುವ ಸಾಧ್ಯತೆ ಸಹಿತ ಇಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಈಗಾಗಲೇ ಒಂದು ಕಡೆ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಪೈಪೋಟಿಯನ್ನ ಮಾಡಬೇಕು, ಯಾರಿಗೆ ಸ್ಥಾನ ಸಿಗುತ್ತೆ ಅನ್ನುವಂಥ ವಿಚಾರಗಳು ಇದೀಗ ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅದೇ ರೀತಿಯಾಗಿ ಕೆಎನ್ ರಾಜಣ್ಣ ಸಹಿತ ಸತತವಾಗಿ ನಿರಂತರ ಪ್ರಯತ್ನದಲ್ಲಿದ್ದಾರೆ. ಹೇಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಕೆಎನ್ ರಾಜಣ್ಣ ಕೂಡ ಅಪೆಕ್ಸ್ ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಅಲ್ಲಿ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ಹೀಗಾಗಿ ಒಂದು ಕಡೆ ಇದರಲ್ಲಿ ಸಹಿತ ಇದೀಗ ಡಿಕೆ ಬಣ ಹಾಗೂ ಸಿದ್ದರಾಮಯ್ಯ ಬಣದ ಮಧ್ಯೆ ಮತ್ತೆ ಇಲ್ಲಿ ಪೈಪೋಟಿ ಏರ್ಪಡುತ್ತಾ ಅಂತ. ಯಾಕಂದ್ರೆ ಕೆಎನ್ ರಾಜಣ್ಣ ಸತತವಾಗಿ ಪ್ರಯತ್ನದಲ್ಲಿ ಒಂದು ಕಡೆ ಇದ್ರೆ ಇಲ್ಲಿ ರವಿ ಅವರನ್ನ ಆ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂಥದ್ದು ಡಿಕೆಯ ಪ್ಲಾನ್ ಆಗಿರೋದ್ರಿಂದ ಇದು ಮತ್ತಷ್ಟು ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ ಅನ್ನುವಂತ ಒಂದಿಷ್ಟು ಸಂಗತಿಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ರಾಜಕೀಯವಾಗಿ ಈಗಾಗಲೇ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಮಧ್ಯೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಕೂಡ ಈಗ ಸಾಕಷ್ಟು ಇದಾವೆ. ಹೀಗಾಗಿ ಈ ಒಂದು ವಿಚಾರ ಸಹಿತ ಈಗ ಅಪೆಕ್ಸ್ ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಇದರ ಬಿಸಿ ಹೋಗಿ ತಟ್ಟುತ್ತಾ. ಯಾಕಂದ್ರೆ ಒಂದು ಕಡೆ ತಳಮಟ್ಟದಿಂದ ಹಿಡಿತವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಒಂದಿಷ್ಟು ಉದ್ದೇಶದಿಂದ ಡಿಕೆ ಶಿವಕುಮಾರ್ ಒಂದು ಕಡೆ ಅಲ್ಲಿ ಮುನ್ನಡೆತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದಿಂದ ಕೆಎನ್ ರಾಜಣ್ಣ ಸಹಿತ ಇದೀಗ ಅಲ್ಲಿ ಪ್ರಭಾವಿ ವ್ಯಕ್ತಿ, ಅವರು ಕೂಡ ಪೈಪೋಟಿಯಲ್ಲಿ ಇರುವಂತದ್ದು. ಸದ್ಯಕ್ಕೆ ಕೆಎನ್ ರಾಜಣ್ಣ ಕೈಯಲ್ಲಿ ಯಾವ ಒಂದು ಅಧಿಕಾರ ಕೂಡ ಯಾವ ಒಂದು ಸ್ಥಾನ ಕೂಡ ಇಲ್ಲ. ಹೀಗಾಗಿ ಅಧ್ಯಕ್ಷ ಸ್ಥಾನ ಒಂದು ಸಿಕ್ಕರೆ ಅಂದ್ರೆ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಅಧ್ಯಕ್ಷ ಸ್ಥಾನ ಒಂದು ಸಿಗೋದು ಅನಿವಾರ್ಯತೆ ಮತ್ತು ಅವಶ್ಯಕ. ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೈಪೋಟಿಗಳು ರಾಜಕೀಯವಾಗಿ ಹೆಚ್ಚಾಗಿ ನಡೀತಾ ಇದೆ. ಆದರೆ ಡಿಕೆ ಶಿವಕುಮಾರ್ ಪ್ಲಾನ್ ಏನು, ಈ ಒಂದು ಸ್ಥಾನ ಮಂತ್ರಿ ಸ್ಥಾನ, ಈ ಒಂದು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನ ಅಲ್ಲಿ ರವಿ ಅವರಿಗೆ ಅಂದ್ರೆ ತಮ್ಮ ಒಂದು ಆಪ್ತರ ಬಣದಲ್ಲಿ ಅಲ್ಲಿ ಸಿಕ್ತು ಅಂತ ಅಂದಾಗ ತಮಗೂ ಕೂಡ ಸಹಕಾರ ಆಗುತ್ತೆ. ಸ್ಥಳೀಯವಾಗಿ ತಳಮಟ್ಟದಲ್ಲಿ ಅಲ್ಲಿ ಹಿಡಿತವನ್ನ ಹಿಡಿದುಕೊಳ್ಳೋದಕ್ಕೆ ಒಂದಿಷ್ಟು ನಮಗೂ ಕೂಡ ಪ್ಲಸ್ ಆಗುತ್ತೆ ಅನ್ನುವಂಥದ್ದು ಡಿಕೆಯ ಪ್ಲಾನ್. ಹಾಗಾದ್ರೆ ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ ಆಗಿರುವಂಥದ್ದು. ಇಲ್ಲಿ ಕೆಎನ್ ರಾಜಣ್ಣ ಅಷ್ಟು ಸುಲಭವಾದಂಥ ವ್ಯಕ್ತಿ ಕೂಡ ಅಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಅಷ್ಟೇ ಹಿಡಿತಾ ಇದೆ, ಅಷ್ಟೇ ಪ್ರಭಾವಿ ವ್ಯಕ್ತಿ. ಅವರು ಕೂಡ ಸಾಮಾನ್ಯ ಅಲ್ಲ. ಅಪೆಕ್ಸ್ ಬ್ಯಾಂಕ್ ಮಾತ್ರವಲ್ಲ, ಕೆಎಂಎಫ್ ಮೇಲೂ ಕೂಡ ಡಿಕೆಶಿಯ ಕಣ್ಣು. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಮಾಲೂರು ರಂಜೇಗೌಡ ಪ್ರಬಲ ಆಕಾಂಕ್ಷಿ. ಆದರೆ ತಮ್ಮ ಸಹೋದರ ಡಿಕೆ ಸುರೇಶ್ಗೆ ಕೆಎಂಎಫ್ ಗಾದಿ ಕೊಡಿಸಲು ಡಿಕೆಯ ಪ್ಲಾನ್ ಇದೆ. ಕೆಎಂಎಫ್ ಹಿಡಿತ ಡಿಕೆ ಶಿವಕುಮಾರ್ಗೆ ರಾಜಕೀಯವಾಗಿಯೂ ಅನುಕೂಲ ಆಗುತ್ತೆ. ಈ ಹಿಂದೆ ಸುದೀರ್ಘ ಅವಧಿಗೆ ಕೆಎಂಎಫ್ ಮೇಲೆ ಎಚ್ ಡಿ ರೇವಣ್ಣ ಹಿಡಿತಾ ಇತ್ತು. ಹಳೆ ಮೈಸೂರು ಭಾಗದಲ್ಲಿ ಅನುಕೂಲಕರ ವಾತಾವರಣ ನಿರ್ಮಿಸುವ ಗುರಿ. ಸಿಎಂ ಸಿದ್ದು ಬಣಕ್ಕೆ ಟಕ್ಕರ್ ಕೊಡಲು ಯಶಸ್ವಿ ಆಗ್ತಾರಾ ಡಿಸಿಎಂ ಡಿಕೆ? ಅಪೆಕ್ಸ್ ಬ್ಯಾಂಕ್ ಮಾತ್ರವಲ್ಲ, ಕೆಎಂಎಫ್ ಮೇಲೂ ಕೂಡ ಡಿಕೆಶಿಯ ಕಣ್ಣಿರುವಂಥದ್ದು. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಮಾಲೂರು ನಂಜೇಗೌಡ ಇದೀಗ ಪ್ರಬಲ ಆಕಾಂಕ್ಷಿ. ಆದರೆ ತಮ್ಮ ಸಹೋದರ ಡಿಕೆ ಸುರೇಶ್ಗೆ
ಕೆಎಂಎಫ್ ಸ್ಥಾನ ಕೊಡಿಸಲು ಡಿಕೆಯ ಪ್ಲಾನ್ ಒಂದು ಕಡೆ, ಕೆಎಂಎಫ್ ಹಿಡಿತ ಡಿಕೆ ಶಿವಕುಮಾರ್ಗೆ ರಾಜಕೀಯವಾಗಿಯೂ ಸಹಿತ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಪ್ಲಸ್ ಪಾಯಿಂಟ್. ಈ ಹಿಂದೆ ಸುದೀರ್ಘ ಅವಧಿಗೆ ಕೆಎಂಎಫ್ ಮೇಲೆ ಎಚ್ ಡಿ ರೇವಣ್ಣ ಅಲ್ಲಿ ಪ್ರಭಾವಿ ಇದ್ರು. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಅನುಕೂಲಕರ ವಾತಾವರಣ ಸಹಿತ ನಿರ್ಮಿಸುವ ಗುರಿ ಒಂದ್ ಕಡೆ ಇದೆ. ಈಗ ಸಿಎಂ ಸಿದ್ದು ಬಣಕ್ಕೆ ಟಕ್ಕರನ್ನ ಕೊಡಲು ಯಶಸ್ವಿ ಆಗ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ? ಎಸ್, ಈ ವಿಚಾರ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಈಗ ಸದ್ಯಕ್ಕೆ, ಯಾಕಂದ್ರೆ ಈ ಬಣಗಳ ವಿಚಾರದಲ್ಲಿ ನಾವು ಮಾತನಾಡೋದಾದ್ರೆ ಡಿಕೆಶಿ ಬಣ, ಸಿದ್ದರಾಮಯ್ಯ ಬಣ ವಿಚಾರದಲ್ಲಿ ರಾಜಕೀಯವಾಗಿ ಒಂದಿಷ್ಟು ಮುನ್ನೆಲೆಗೆ ಬಂತು ಅಂತ ಅಂದಾಗ ಸಿದ್ದರಾಮಯ್ಯ ಅವರ ಬಣಕ್ಕೆ ಸಾಕಷ್ಟು ಪ್ರಭಾವಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಾವು ಗಮನಿಸ್ತಾ ಇದ್ದೀವಿ, ಈ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರನ್ನ ಎದುರು ಹಾಕೊಳ್ಳೋದಕ್ಕೆ ರೆಡಿ ಇಲ್ಲ. ಹೈಕಮಾಂಡ್ ಸಹಿತ ಸಿದ್ದರಾಮಯ್ಯ ಅವರನ್ನ ಕೈ ಬಿಡೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರ ಸ್ಥಾನ ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಉರ್ಕೊಂಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರ ಬಣ ಕೂಡ ಹಾಗಾಗಿಯೇ ಸಿದ್ದರಾಮಯ್ಯ ಅವರಿಗೆ ಸತತವಾಗಿ ಒಂದು ಬೆಂಬಲವನ್ನ ನೀಡ್ತಾ, ಸಪೋರ್ಟ್ ಅನ್ನ ನೀಡ್ತಾ, ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಕಂಟಿನ್ಯೂ ಆಗಿ ಇರಲೇಬೇಕು, ಅವರೇ ಇರಲೇಬೇಕು ಅನ್ನುವಂಥ ಪಟ್ಟನ್ನ ಯಾಕೆ ಹಿಡ್ಕೊಂಡಿದ್ದಾರೆ ಅಂತ ಅಂದ್ರೆ ಈ ರೀತಿಯಾದಂಥ ಸಚಿವ ಸ್ಥಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ರೀತಿಯಾದ ಅಧ್ಯಕ್ಷ ಸ್ಥಾನಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ಲಸ್ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಬಣ. ಆದರೆ ಡಿ ಕೆ ಶಿವಕುಮಾರ್ ಅವರು ಸತತವಾಗಿ ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದಾರೆ, ನಮ್ಮಲ್ಲೂ ಕೂಡ ಒಂದು ಸ್ಟ್ರಾಂಗ್ ತಳಮಟ್ಟದಲ್ಲಿ ಸ್ಟ್ರಾಂಗ್ ಅನ್ನೋದು ಇರಲಿ. ಯಾಕಂದ್ರೆ ಇಷ್ಟು ದಿನ ಸಹಿತ ರಾಜಕೀಯವಾಗಿ ಒಂದು ಪಕ್ಷ ನಿಷ್ಠೆಯಾಗಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಸಾಕಾಯಿತು. ಆದ್ರೆ ಇದೀಗ ನನಗೆ ಅಂತ ಏನು ಮಾಡ್ಕೋಬೇಕು, ನನ್ನ ಬಣಕ್ಕೆ ಅಂತ ನನಗೆ ಸಪೋರ್ಟ್ ಆಗಿ ಏನು ಬೇಕು ಅದರತ್ತ ನಾ ಗಮನ ಹರಿಸೋಣ ಅನ್ನುವಂಥದ್ದು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಲ್ಲೊಂದು ತಂತ್ರವನ್ನ ರೂಪಿಸ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಇವೆಲ್ಲವೂ ಸಹಿತ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ.